ನಮಸ್ಕಾರ ಸ್ನೇಹಿತರೆ, 10th ಆಗಸ್ಟ್ 2026ನ ಕರೆಂಟ್ ಅಫೇರ್ಸ್. ಈಗ ಮೊದಲನೇದು ಕೇರಳಕ್ಕೆ ಸಂಬಂಧಪಟ್ಟಿದ್ದು. ಏನು ಅಂದರೆ, ಕೇರಳ ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸಲು ಬಿಲ್ನ ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಏನು ಸ್ಟೇಟ್ ಹೆಸರನ್ನು ಬದಲಾಯಿಸುವ ಅಧಿಕಾರ ಯಾವ ಆರ್ಟಿಕಲ್ ಇದೆ ಅಂದರೆ ಆರ್ಟಿಕಲ್ 3 ಇದೆ. ಇನ್ನು ಎರಡನೆಯದು ಇಂಡಿಯಾ ಮತ್ತು USA ನೇವಿ ಬಗ್ಗೆ. ಇವರ ನಡುವೆ 8ನೇ EOD ಎಕ್ಸಸೈಸ್ ಕೊಚ್ಚಿನಲ್ಲಿ ಆರಂಭವಾಗಿದೆ. ವಾಟ್ ಈಸ್ EOD ಅಂತಂದರೆ ಎಕ್ಸ್ಪ್ಲೋಸಿವ್ ಆರ್ಡಿನೆನ್ಸ್ ಡಿಸ್ಪೋಸಲ್. ಇನ್ನು ಮೂರನೆಯದು ಬಂದು ಮೆಕ್ಕಾ ಡಿಫೆನ್ಸ್ ಅಗ್ರಿಮೆಂಟ್. ಮೂರನೇದು ಮೆಕ್ಕಾ ಡಿಫೆನ್ಸ್ ಅಗ್ರಿಮೆಂಟ್ ಯಾರ ನಡುವೆ ನಡೆದಿದೆ? ಸೌದಿ ಅರೇಬಿಯಾ, ಟರ್ಕಿ ಮತ್ತು ಪಾಕಿಸ್ತಾನ ನಡುವೆ ಈ ಡಿಫೆನ್ಸ್ ಪ್ಯಾಕ್ಟ್ ನಡೆದಿದೆ. ಇದು ಎಲ್ಲಿ ಅಂದರೆ ಸೈನ್ ಹಾಕಿರೋದು ಮೆಕ್ಕಾದಲ್ಲಿ. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ನೋಡಿ, ಇದು ಭಾರಿ ಇಂಪಾರ್ಟೆಂಟ್. ಇನ್ನು ನಾಲ್ಕನೇದು ಬಂದು ಇರಾನ್ ಬಗ್ಗೆ. ಮೊಹ್ಸೆನ್ ರೆಜೈ ಅವರನ್ನು ಇರಾನ್ ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಸೆಕ್ರೆಟರಿಯಾಗಿ ನೇಮಿಸಲಾಗಿದೆ. ಅವರು ಹಿಂದೆ IRGC ಕಮಾಂಡರ್ ಆಗಿದ್ದರು, ಅದಕ್ಕೋಸ್ಕರ ಅವರನ್ನು ನೇಮಿಸಿದ್ದಾರೆ. ಇನ್ನು ಐದನೇದು ಬಂದು ಚೆಸ್ ಬಗ್ಗೆ. ಇಂಡಿಯನ್ ಆರಿಜಿನ್ ಪ್ಲೇಯರ್ಸ್ ಶ್ರೇಯಸ್ ರೋಯಲ್ ಮತ್ತು ಬೋಧನಾ ಶಿವಾನಂದನ್ ಬ್ರಿಟಿಷ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಇತಿಹಾಸ ಸೃಷ್ಟಿಸಿದ್ದಾರೆ. ಶ್ರೇಯಸ್ ರೋಯಲ್ ಬಂದು ಬ್ರಿಟಿಷ್ ಚಾಂಪಿಯನ್ಶಿಪ್ಪಲ್ಲಾದರೆ ಬೋಧನಾ ಬಂದು ಬ್ರಿಟಿಷ್ ವುಮೆನ್ಸ್ ಚಾಂಪಿಯನ್ಶಿಪ್ನಲ್ಲಿ ಸಾಧಿಸಿದ್ದಾರೆ. ಇವುಗಳಲ್ಲಿ ಆರ್ಟಿಕಲ್ 3 ಮತ್ತು EOD ಮತ್ತು ಮೆಕ್ಕಾ ಪ್ಯಾಕ್ಟ್ ಮತ್ತು ಮೊಹ್ಸೆನ್ ರೆಜೈ ಎಕ್ಸಾಮ್ನಲ್ಲಿ ವಿಶೇಷವಾಗಿ ಕೇಳ್ತಕ್ಕಂಥ ಸಬ್ಜೆಕ್ಟ್ಗಳಾಗಿದ್ದಾರೆ. ಇವನ್ನ ನೆನಪಲ್ಲಿಡಿ. ಥ್ಯಾಂಕ್ ಯು.